ಮತ್ತೆ ಸಿಎಂ ಆಗ್ತಾರಾ ಬಲಿಷ್ಠ ನಾಯಕ ಸಿದ್ದರಾಮಯ್ಯ. ಖರ್ಗೆ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಚರ್ಚೆಯಾಗಿದ್ದಾದ್ರೂ ಏನು ಹಾಗಾದ್ರೆ ಬಲಿಷ್ಠ ಸಿಎಂ ಆಗ್ತಾರಾ? ಕೂಡ ಅನ್ವಯನ. ಮುಂದಿನ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮಾಡಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆಯಾ? ಡಿಕೆಶಿ ಅವರನ್ನ ಮನವೊಲಿಕೆ ಮಾಡಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಲೀಡರ್ಸ್. ಹಾಗಾದ್ರೆ ಮುಂದೆ ಡಿಕೆ ಶಿವಕುಮಾರ್ ಅವರಿಗೆ ಲೋಕಸಭೆಯವರಿಗೆ ತಾಳ್ಮೆ ವಹಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರಿಂದ ಸಲಹೆ ಏನಾದರೂ ಬಂತ ಅಂತ ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ಕೊಡ್ತಾರೆ. ಎಲ್.ಎನ್. ಸ್ವಾಮಿ, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದೇ ಚರ್ಚೆ. ಅಭೂತಪೂರ್ವದಂತ ಗೆಲುವು ಕೂಡ ಸಿಕ್ಕಾಯ್ತು. ಆದ್ರೆ ಸಿದ್ದರಾಮಯ್ಯನವರ ಪರವಾದಂತಹ ಆ ಒಲವು, ಶಾಸಕರ ಬೆಂಬಲ, ಜನ ಬೆಂಬಲ ಇದೆಲ್ಲವನ್ನು ಕೂಡ ನೋಡಿ ಹೈಕಮಾಂಡೇ ಸ್ವತಃ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದು ಚರ್ಚೆಗಳಾಗಿರ್ಬೋದಾ ಇವತ್ತು? ಪ್ರಭು, ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತದ್ದು ಯಾರು ಮುಂದಿನ ಸಿಎಂ ಆಗ್ತಾರೆ ಅನ್ನೋದು ಈಗಾಗಲೇ ಬಹುಮತ ಸ್ಪಷ್ಟವಾಗಿದೆ. ಈಗ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲು ಮುಖ್ಯಮಂತ್ರಿ ಸ್ಥಾನವನ್ನ ಯಾರಿಗೆ ಕೊಡಬೇಕು ಅನ್ನೋದು. ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ರೇಸ್ನಲ್ಲಿದ್ದಾರೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಕೂಡ ರೇಸ್ನಲ್ಲಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ತಮ್ಮದೇ ಆದ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರು ಸಿಎಂ ಈಗ ನೋಡ್ತಾ ಇರ್ಬೋದು. ಈ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಖರ್ಗೆ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಏನ್ ಹೇಳ್ತಾರೆ, ಜೊತೆಗೆ ಯಾರು ಸಿಎಂ ಆಗ್ಬೇಕು ಅನ್ನೋದು ಅವ್ರನ್ನ ಕೇಳೋಣ. ಹೇಳಿ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೊರಟರು. ಏನ್ ಸರ್ ದಿಢೀರಾಗಿ ದೆಹಲಿಗೆ ಹೊರಟ ಉದ್ದೇಶ? ಎಐಸಿಸಿ ಅಧ್ಯಕ್ಷರಿದ್ದಾರೆ ಸರ್. ಡೆಲ್ಲಿಗೆ ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಬೆಂಗಳೂರಿಗೆ ಬಂದ್ರೆ ಆಶ್ಚರ್ಯ ಪಡ್ಬೇಕು ನೀವು. ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ, ಶಾಸಕರಲ್ಲೇ ನಡೆಯುತ್ತೆ. ನೋಡಿ, ಯಾವುದೇ ಶಾಸಕಾಂಗ ಪಕ್ಷದಲ್ಲಿ ಎಐಸಿಸಿ ಅಧ್ಯಕ್ಷರು ಕೂಡೋದಿಲ್ಲ. ಏನಾದರೂ ವಿಶೇಷವಾದಂಥ ಆಹ್ವಾನ ಮಾಡಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅವ್ರಿಗೆ ಬೇರೆ ಕೆಲಸದಿಂದ ಅವರು ಡೆಲ್ಲಿಗೆ ಹೋಗಿದ್ರಲ್ಲಿ ಅದರಲ್ಲಿ ಯಾವುದೇ ಆಶ್ಚರ್ಯನೂ ಪಡಬೇಕಾಗಿಲ್ಲ, ಆತಂಕನೂ ಪಡಬೇಕಾಗಿಲ್ಲ. ಅವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವ್ರ ಜೊತೆಗೆ ಬೇರೆ ಬೇರೆ ವರಿಷ್ಠರ ಜೊತೆ ಮಾತಾಡೋದಿದೆ, ಅಭಿಪ್ರಾಯ ತಗೊಳ್ಳೋದಿದೆ ಅಂತ ಹೇಳ್ತಾ ಇದ್ರು. ನೋಡಿ, ಅಭಿಪ್ರಾಯ ಸಂಗ್ರಹಣೆ ಮಾಡೋದು ಅಬ್ಸರ್ವರ್ಸ್, ಎಐಸಿಸಿ ಅಧ್ಯಕ್ಷರಲ್ಲ. ಈಗ ಬಹುಶಃ ಇನ್ನು ಕೆಲವು ಗಂಟೆಗಳಲ್ಲಿ ಅಬ್ಸರ್ವರ್ಸ್ನ ನೇಮಕ ಮಾಡ್ತಾರೆ. ಅದಾದಮೇಲೆ ಇದು ಶಾಸಕಾಂಗ ಏನು ನಮ್ಮ CLP ನಡೀತದೆ. ಅದಾದಮೇಲೆ ಏನು ನಿರ್ಣಯಗಳು ತಗೋಬೇಕು, ಅದು ಏನು ಪ್ರೊಸೆಸನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಅದನ್ನು ಮಾಡಿದ್ಮೇಲೆ ಒಂದು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತಾರೆ. ಸರ್, ಈಗ ಎರಡು ಹೆಸರುಗಳು ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು. ನೋಡಿ, ನಮ್ಮ ಪಕ್ಷದಲ್ಲಿ ಡೆಪ್ತ್ ಆಫ್ ಲೀಡರ್ಶಿಪ್ ಇದೆ. BJPನಲ್ಲಿ ಆ ನಾಯಕತ್ವದ ಕೊರತೆ ಎದ್ದು ಕಾಣಿತ್ತು ನಮಗೆ. ಮುಖ್ಯಮಂತ್ರಿಗಳಿದ್ರೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೋಗ್ತಾ ಇದೀವಿ ಅಂತ ಏನು ಹೇಳಷ್ಟು ಕೂಡ ಧೈರ್ಯ BJPಯವರಿಗೆ ಇಲ್ಲ. ಇಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಈ ಚುನಾವಣೆ ಏನಿದೆ ಒಂದು ಬಹಳ ಕಷ್ಟಪಟ್ಟು ಎಲ್ಲರೂ ಗೆದ್ದಿದ್ದಾರೆ. ಸೊ ಅದರಿಂದ
ಆ ಜನರ ನಿರೀಕ್ಷೆ ಏನಿದೆ ಅದನ್ನ ಈಡೇರಿಸೋದು ಮೊದಲನೇದು ಆದ್ಯತೆ ಇದೆ. ಸೊ ಯಾರೇ ಆಗಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಕ್ಯಾಬಿನೆಟ್ ಯಾರಾಗ್ತಾರೆ ಅದಕ್ಕೆ ಎಲ್ಲರದು ಒಮ್ಮತ ಇದೆ, ಸಹಮತ ಇದೆ. ನಮಗೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು, ನಮ್ಮ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು, ಅದು ಇಷ್ಟೇ ನಮಗೆ ಮುಖ್ಯ ಆಗಿದೆ. ಸರ್, ದಲಿತ ಸಿಎಂ ಕೂಗು ಯಾವಾಗಲೂ ಕೇಳಿ ಬರ್ತಾ ಇತ್ತು, ಈ ಸಲ ಆ ಸಾಧ್ಯತೆಗಳಿದೆಯಾ? ನೋಡಿ, ನಾನು ಹೇಳ್ತಾ ಇರೋದು, ನೀವು ದಯವಿಟ್ಟು ಯಾವುದೇ ಒಂದು ಸಮುದಾಯದ CM ಅಂತ, ಕರ್ನಾಟಕದ CM ರೀ, 7 ಕೋಟಿ ಕನ್ನಡಿಗರ CM ಅವರು, ಬರೀ ಒಂದು ಸಮುದಾಯದ CM ಆಗ್ಲಿಕ್ಕೆ ಆಗೋದಿಲ್ಲ. ಏನಿದ್ರು ವರಿಷ್ಠರು ತೀರ್ಮಾನ ತಗೋತಾರೆ. ನಾವು ಈಗ CLPನೇ ಆಗಿಲ್ಲ, ನೀವುಗಳೇ ತೀರ್ಮಾನ ಮಾಡಿದ್ರೆ ಹೇಗೆ? ಅಲ್ಲ, ಹಾಗಲ್ಲ ಸರ್. ದಲಿತ CM ಅನ್ನಕ್ಕಿಂತ ಹೆಚ್ಚಾಗಿ ಸೀನಿಯರ್ ಮೋಸ್ಟ್ ಟಾಪ್ ಮೋಸ್ಟ್ ಲೀಡರ್ಗಳು ಇರ್ತಾರೆ, ಅವ್ರಿಗೆ ಇದುವರೆಗೆ ಎಲ್ಲರಿಗೂ ಇಲ್ಲ. ನೋಡಿ, ಯಾರೇ ಇದ್ರೂ ಕೂಡ ಅವರಿಗೆ ಶಾಸಕಾಂಗ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅಬ್ಸರ್ವರ್ಸ್ ಮುಂದೆ ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಏನಿದ್ರು ವೈಯಕ್ತಿಕವಾಗಿ ಅಭಿಪ್ರಾಯಗಳು ಕೊಡ್ಲಿ, ಅದ್ರ ಯಾರದೇ ತಕರಾರಿಲ್ಲ. ತಮ್ಮ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ 4 ಬಾರಿ ಮುಖ್ಯಮಂತ್ರಿ ಸ್ಥಾನ ತಪ್ಪಿತು. ನೋಡಿ, ಖರ್ಗೆ ಸಾಹೇಬರು ಬಹಳ ಕ್ಲಿಯರ್ ಆಗಿ ನ್ಯಾಷನಲ್ ಚಾನೆಲ್ಗಳಿಗೂ ಹೇಳಿದ್ದಾರೆ, ರೀಜನಲ್ ಚಾನೆಲ್ಸ್ಗಳಿಗೂ ಹೇಳಿದ್ದಾರೆ. ನನಗೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರ ಕೊಟ್ಟಿದೆ, ಒಂದು ಸ್ಥಾನಮಾನ ಕೊಟ್ಟಿದೆ. ಆ ಸ್ಥಾನಮಾನದಿಂದ ನಾನು CM ಆಯ್ಕೆ ಮಾಡಬೇಕಾದಾಗ CM ನಾನು ಆಯ್ಕೆ ಮಾಡ್ಬೋದು ಬೇರೆ ರಾಜ್ಯಗಳದ್ದು, ಇನ್ಕ್ಲೂಡಿಂಗ್ ಕರ್ನಾಟಕ. ನಾನು ಯಾಕಾದ್ರೆ ಆಕಾಂಕ್ಷಿ ಆಗ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಾದ್ಮೇಲೆ ಗೊಂದಲ ಎಲ್ಲಿದೆ ಖರ್ಗೆ ಸಾಹೇಬ್ರ ವಿಚಾರದಲ್ಲಿ? ವೆರಿ ಕ್ಲಿಯರ್ಲಿ ಈಸ್ ಟೋಲ್ಡ್ ಐ ಮೀನ್ ಅ ಪೊಸಿಷನ್ ಟು ಚೂಸ್ CMs. ವೈ ವಿಲ್ ಐ ವಾಂಟ್ ಟು ಬಿಕಮ್ CM ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಿಂತ ಸ್ಪಷ್ಟವಾದಂಥ ಉತ್ತರ ಏನ್ ಬೇಕು? ಕರ್ನಾಟಕದ ಹಿತಾಸಕ್ತಿಯನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರಲ್ವಾ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ, ನಮ್ಮಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋದಿಲ್ಲ. ಬಿಜೆಪಿ ತರವಾಗಿ ನಾವು ನಮ್ಮದೇ ಆದಂತಹ ಕೆಲವೊಂದಿಷ್ಟು ಮಾನದಂಡಗಳು, ಅಂದ್ರೆ CLP ಸಭೆ, ಆಮೇಲೆ ವೀಕ್ಷಕರು ಬರ್ತಾರೆ, ವೀಕ್ಷಕರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾರೆ. CLP ಸಭೆಯಲ್ಲಿ ಆದಂತಹ ಒಂದು ತೀರ್ಮಾನದ ಮೇಲೆ ನಾವು ಅಂತಿಮವಾಗಿ CM ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕೂಡ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಬ್ಬ AICC ಅಧ್ಯಕ್ಷರಾದಂಥವರು CM ಅನ್ನು ಆಯ್ಕೆ ಮಾಡುವಂತಹ ಜವಾಬ್ದಾರಿಯಲ್ಲಿರುವಂಥವ್ರು ಅವರೇ CM ಆಕಾಂಕ್ಷಿ ಆಗಿರ್ತಾರಾ ಅಂತೇಳಿ ಅದಕ್ಕೂ ಕೂಡ ತೆರೆಯುವಂತಹ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಈಗ ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಬಿರುಸಾಗ್ತಾ ಇದೆ. ಒಂದು, ಈಗ CLP ಸಭೆ, ಸಂಜೆ ನಡೆಯುವಂತಹ CLP ಸಭೆ ಮೇಲೆ ಎಲ್ಲರ ಚಿತ್ತ ಇದೆ. ಅದರಲ್ಲೂ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ಮಾತಿನ ವಿಚಾರ. ನೋಡಿ, ಯಾವುದೇ ಶಾಸಕಾಂಗ ಪಕ್ಷದಲ್ಲಿ AICC ಅಧ್ಯಕ್ಷರು ಕೂಡೋದಿಲ್ಲ. ಏನಾದರೂ ವಿಶೇಷವಾದಂಥ ಆಹ್ವಾನ ಮಾಡಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಅವ್ರಿಗೆ ಬೇರೆ ಕೆಲಸದಿಂದ ಅವರು ಡೆಲ್ಲಿಗೆ ಹೋಗಿದ್ರಲ್ಲಿ ಅದರಲ್ಲಿ ಯಾವುದೇ ಆಶ್ಚರ್ಯನೂ ಪಡಬೇಕಾಗಿಲ್ಲ, ಆತಂಕನೂ ಪಡಬೇಕಾಗಿಲ್ಲ. ನಿನ್ನೆನೂ ಕೂಡ ಅವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವ್ರ ಜೊತೆಗೆ ಬೇರೆ ಬೇರೆ ವರಿಷ್ಠರ ಜೊತೆ ಮಾತಾಡೋದಿದೆ, ಅಭಿಪ್ರಾಯ ತಗೊಳ್ಳೋದಿದೆ ಅಂತ ಹೇಳ್ತಾ ಇದ್ರು. ನೋಡಿ, ಅಭಿಪ್ರಾಯ ಸಂಗ್ರಹಣೆ ಮಾಡೋದು ಅಬ್ಸರ್ವರ್ಸ್, AICC ಅಧ್ಯಕ್ಷರಲ್ಲ. ಈಗ ಬಹುಶಃ ಇನ್ನು ಕೆಲವು ಗಂಟೆಗಳಲ್ಲಿ ಅಬ್ಸರ್ವರ್ಸ್ನ ನೇಮಕ ಮಾಡ್ತಾರೆ. ಅದಾದಮೇಲೆ ಇದು ಶಾಸಕಾಂಗ ಏನು ನಮ್ಮ CLP ನಡೀತದೆ. ಅದಾದಮೇಲೆ ಏನು ನಿರ್ಣಯಗಳು ತಗೋಬೇಕು, ಅದು ಏನು ಪ್ರೊಸೆಸನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಅದನ್ನು ಮಾಡಿದ್ಮೇಲೆ ಒಂದು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತಾರೆ. ಸರ್, ಈಗ 2 ಹೆಸರುಗಳು ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು. ನೋಡಿ, ನಮ್ಮ ಪಕ್ಷದಲ್ಲಿ ಡೆಪ್ತ್ ಆಫ್ ಲೀಡರ್ಶಿಪ್ ಇದೆ. BJPನಲ್ಲಿ ಆ ನಾಯಕತ್ವದ ಕೊರತೆ ಎದ್ದು ಕಾಣಿತ್ತು ನಮಗೆ. ಮುಖ್ಯಮಂತ್ರಿಗಳಿದ್ರೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೋಗ್ತಾ ಇದೀವಿ ಅಂತ ಏನು ಹೇಳಷ್ಟು ಕೂಡ ಧೈರ್ಯ BJP ಅವರಿಗೆ ಇಲ್ಲ. AICC ಅಧ್ಯಕ್ಷರಿದ್ದಾರೆ ಸರ್, ಡೆಲ್ಲಿಗೆ ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಬೆಂಗಳೂರಿಗೆ ಬಂದ್ರೆ ಆಶ್ಚರ್ಯ ಪಡ್ಬೇಕು ನೀವು. ಶಾಸಕಾಂಗ ಪಕ್ಷದ ಸಭೆ ಇದೆ, ನಡೆಯುತ್ತೆ. ನೋಡಿ, ಯಾವುದೇ ಶಾಸಕಾಂಗ ಪಕ್ಷದಲ್ಲಿ AICC ಅಧ್ಯಕ್ಷರು ಕೂಡೋದಿಲ್ಲ. ಏನಾದರೂ ವಿಶೇಷವಾದಂಥ ಆಹ್ವಾನ ಮಾಡಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಅವ್ರಿಗೆ ಬೇರೆ ಕೆಲಸದಿಂದ ಅವರು ಡೆಲ್ಲಿಗೆ ಹೋಗಿದ್ರಲ್ಲಿ ಅದರಲ್ಲಿ ಯಾವುದೇ ಆಶ್ಚರ್ಯನೂ ಪಡಬೇಕಾಗಿಲ್ಲ, ಆತಂಕನೂ ಪಡಬೇಕಾಗಿಲ್ಲ. ನಿನ್ನೆನೂ ಕೂಡ ಅವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವ್ರ ಜೊತೆಗೆ ಬೇರೆ ಬೇರೆ ವರಿಷ್ಠರ ಜೊತೆ ಮಾತಾಡೋದಿದೆ, ಅಭಿಪ್ರಾಯ ತಗೊಳ್ಳೋದಿದೆ ಅಂತ ಹೇಳ್ತಾ ಇದ್ರು. ನೋಡಿ, ಅಭಿಪ್ರಾಯ ಸಂಗ್ರಹಣೆ ಮಾಡೋದು ಅಬ್ಸರ್ವರ್ಸ್, AICC ಅಧ್ಯಕ್ಷರಲ್ಲ. ಈಗ ಬಹುಶಃ ಇನ್ನು ಕೆಲವು ಗಂಟೆಗಳಲ್ಲಿ ಅಬ್ಸರ್ವರ್ಸ್ನ ನೇಮಕ ಮಾಡ್ತಾರೆ. ಅದಾದಮೇಲೆ ಇದು ಶಾಸಕಾಂಗ ಏನು ನಮ್ಮ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ. ಈಗ ಮುಂದಿನ CM ಯಾರು ಅನ್ನೋದೇ ಚರ್ಚೆ ಆಗ್ತಾ ಇರೋದು. ಅದರಲ್ಲೂ ಸಿದ್ದರಾಮಯ್ಯನವರು ಪರವಾದಂತಹ ಅಲೆ ಅಥವಾ ಅವ್ರ ಪರವಾದಂತಹ ಬೆಂಬಲ ಯಾವ ರೀತಿಯಾಗಿ ಅಲ್ಲಿ ಸಿಗ್ತಾ ಇದೆ? ಹೈಕಮಾಂಡ್ನ ಒಲವು ಆಲ್ರೆಡಿ ಗ್ರೀನ್ ಸಿಗ್ನಲ್ ತರ ಸಿಕ್ಕಿರ್ಬೋದಾ ಈ ಒಂದು ಚರ್ಚೆಯಲ್ಲಿ?
ನಾಯಕರ ಮುಂದೆ ಇರುವಂತಹ ಒಂದು ಸವಾಲು ಅಂದ್ರೆ ಮುಂದಿನ ಸಿಎಂ ಯಾರಾಗಬೇಕು ಅನ್ನೋದು. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಕೂಡ ಪ್ರಮುಖವಾಗಿ ರೇಸ್ನಲ್ಲಿರುವಂತದ್ದು. ಜೊತೆಗೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲೇ ಇದ್ದು ಆ ನಾಯಕರ ಒಂದು ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಜೊತೆ ಸತತ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಇವತ್ತು ಸಿಎಲ್ಪಿ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆದು ಅಲ್ಲಿ ಶಾಸಕರ ಒಂದು ಅಭಿಪ್ರಾಯ ಪಡೆದು ಯಾರನ್ನ ಸಿಎಂ ಮಾಡಬೇಕು ಅನ್ನೋದು ಕೂಡ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಜೊತೆಗೆ ಈಗ ಸದ್ಯ ಕೆಲವೇ ಕ್ಷಣಗಳ ಹಿಂದೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಹಿರಿಯ ನಾಯಕರ ಜೊತೆ ಒಂದು ಚರ್ಚೆ ಮಾಡಿ ಅಂತಿಮವಾಗಿ ಯಾರನ್ನ ಸಿಎಂ ಮಾಡಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಲಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಎರಡು ಸವಾಲುಗಳು ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ಇರುವಂತದ್ದು. ಒಂದು ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಯಾರನ್ನ ಸಿಎಂ ಮಾಡಬೇಕು, ಯಾರನ್ನ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ. ಜೊತೆಗೆ ಲೋಕಸಭಾ ಚುನಾವಣೆ ಇರೋದ್ರಿಂದ ಎರಡನ್ನೂ ಕೂಡ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೋಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂತಹ ಒಂದು ಈಗ ಇರುವಂತಹ ಸದ್ಯ ಒಂದು ಪರಿಸ್ಥಿತಿ. ಓಕೆ ಥ್ಯಾಂಕ್ ಯು ಲೆನ್ ಸ್ವಾಮಿ. ಇಲ್ಲಿ ಬನ್ನಿ. ಈ ಒಂದು ಕಾಡಸಿದ್ದೇಶ್ವರದ ಮಠ ನಮಗೊಂದು ಪುಣ್ಯ ದೈವ ಕ್ಷೇತ್ರ. ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ಮ ಗಂಗಾಧರಜ್ಜ ಶಿವಯೋಗಿ ಶ್ರೀಗಳು ನಮಗೆ ಪ್ರತಿ ಹಂತದಲ್ಲೂ ಕೂಡ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾನು ಅಧಿಕಾರ ತೆಗೆದುಕೊಳ್ಳೋಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಟಿಕೆಟ್ ಹಂಚೋದವರೆಗೂ ಕೂಡ ನಾನು ಇಲ್ಲೇ ಮಾರ್ಗದರ್ಶನವನ್ನು ಪಡ್ಕೊಂಡು ಯಾರು ಟಿಕೆಟ್ ಕೊಡಬೇಕು, ಯಾರು ಟಿಕೆಟ್ ಕೊಡಬಾರ್ದು ಅಂತ ನಾನು ನನ್ನದೇ ಆದಂಥ ತೀರ್ಮಾನವನ್ನು ಅಭಿಪ್ರಾಯವನ್ನು ಮಾಡಿಕೊಂಡಿದ್ದೆ. ಅದಾದಮೇಲೆ ಕೆಲವೊಂದು 10-15% ಮಾಡೋಕ್ಕಾಗಿಲ್ಲ, ಕೆಲವು ಒತ್ತಡದ ಮೇಲೆ ಮಾಡೋಕ್ಕಾಗಿಲ್ಲ. ನನಗೆ ಸಂಪೂರ್ಣವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನನ್ನ ಮನೆ ಇನ್ಕಮ್ ಟ್ಯಾಕ್ಸ್ ರೇಟ್ ಇರ್ಬೋದು, ನಾನು ಜೈಲಿಗೆ ಹೋಗಿರ್ಬೋದು, ಜೈಲಿಂದ ಈಚೆ ಬರೋದು, ಯಾವತ್ತು ಬರ್ತೀನಿ ಎಲ್ಲ ಕೂಡ. ನಾನು ಹೆಲಿಕಾಪ್ಟ್ರಲ್ಲಿ ಅವತ್ತು ಪ್ರಯಾಣ ಮಾಡೋದು ಹಿಂದಿನ ದಿನ ನನ್ನ ಮಗಳ ಕೈಲಿ ಫೋನ್ ಮಾಡಿಸಿಸ್ಬಿಟ್ಟು ಕರ್ಸ್ಕೊಂಡು ರಾತ್ರಿ 10 ಗಂಟೆಗೆ ನನಗೊಂದು ದಳ ಕೊಟ್ಟು ಆವತ್ತು ನಾನು ವಾಪಸ್ಸು ಆ ದಳ ನನ್ನ ರಕ್ಷಣೆ ಮಾಡ್ತು ಅಂದರೆ ನೀವೆಲ್ಲ ನೋಡಿದ್ದೀರಿ. ಇದು ನಮ್ಮ ಎಲ್ಲರಿಗೂ ಕೂಡ ಆಶ್ಚರ್ಯ. ಅಂದರೆ ನಿಮಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ನನಗೆ ಪ್ರತಿ ಹಂತದಲ್ಲೂ ಕೂಡ ಮಾನಸಿಕವಾಗಿ ಧೈರ್ಯ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ದೊಡ್ಡ ಶಕ್ತಿಯನ್ನು ಇವತ್ತು ಮಾರ್ಗದರ್ಶನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. 136 ಸೀಟು ನಾನು ಕೇಳ್ಕೊಂಡಿದ್ದೆ. ನಾವು ಯಾರ ಹಂಗಿನಲ್ಲೂ ನಾವು ಎಲೆಕ್ಷನ್ ಮಾಡಬಾರ್ದು, ನಮ್ಮ ಬೇರೆಯವ್ರ ಹತ್ರ ಹೋಗಿ ಬೇಡಿ ಮಾಡಿ ಅವೆಲ್ಲ ಆಗಬಾರ್ದು. ನನಗೆ ಪ್ರಾರಂಭ ದಿನನೇ, ನಾನು ಅಧ್ಯಕ್ಷ ಆದ ದಿನನೇ ನನಗೆ ಹೇಳಿದ್ರು, ಹೆಣ್ಣು ಮಕ್ಕಳ ಬಗ್ಗೆ ನೀನು ಹೆಚ್ಚಿಗೆ ಚಿಂತನೆ ಮಾಡಬೇಕು ಅಂತ. ಸೊ ಅದಕ್ಕೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ, ಆಮೇಲೆ ಹೆಣ್ಮಕ್ಳ ಸಾರಿಗೆ, ಇವೆಲ್ಲ ಕೂಡ ಕಾರ್ಯಕ್ರಮವನ್ನು ನಾವು ಕೊಟ್ಟು ಇದನ್ನು ಅನುಷ್ಠಾನ ತರಬೇಕು, ನಾವು ತರ್ತೇವೆ. ಸೊ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಚಲುವರಾಯ ಸ್ವಾಮಿನ, ಚಂದ್ರಶೇಖರ್ನ ಮತ್ತು ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡಿಕೊಂಡು ರಕ್ಷಣೆ ಮಾಡ್ಕೊಂಡು ಬಂದರು. ಚಲುವರಾಯ ಸ್ವಾಮಿಗೆ ಒಂದು ದೊಡ್ಡ ಆತಂಕ ಇತ್ತು. ನಾನೇ ಹೇಳ್ತಿದ್ದೆ ಅವ್ರಿಗೆ, ಇನ್ನು 50,000 ಸೋತಿದ್ಯಾ ಬಾಬು, 50,000 ಸೋತಿದ್ಯಾ, ಹೆಂಗ್ ಸಾಧ್ಯ, ಇವೆಲ್ಲ ಏನಾದ್ರು ಇದು ಮಾಡಬೇಕು ಅಂತ. ಕೊನೆಗೆ ಚಲುವರಾಯ ಸ್ವಾಮಿಗೂ ಧೈರ್ಯ ತುಂಬಿ ನಿನ್ಗೆ ಯಾಕೆ ಗೌರವನ ಉಳಿಸ್ತೇನೆ ಅಂತೇಳಿ
ಇವತ್ತು ಇಡೀ ಮಂಡ್ಯ ಜಿಲ್ಲೆ ಒಂದು ಸೀಟ್ ಬಿಟ್ಟು ಎಲ್ಲ ಈ ಸೀಟ್ಗಳಿಗೆ ಇವತ್ತು ನಮ್ಮ ಅಜ್ಜನ ಕೃಪೆ, ಮಂಡ್ಯ ಜನತೆಯ ಆಶೀರ್ವಾದ, ಮಂಡ್ಯ ಜನತೆಯ ಗೆಲುವು. ಚಲುವರಾಯಸ್ವಾಮಿ ಗೆಲುವಲ್ಲ, ನನ್ನ ಗೆಲುವು ಅಲ್ಲ, ಇದು ಮಂಡ್ಯ ಜನತೆಯ ಗೆಲುವು. ಸೊ ಅದಕ್ಕೆ ಎಲ್ಲ ರಿಸಲ್ಟ್ ಬಂದಮೇಲೆ ಮೊದಲು ನಾಮಿನೇಷನ್ ಫೈಲ್ ಮಾಡುವಾಗ, ಅರ್ಜಿ ಕೊಡುವಾಗ, ಬಿ ಫಾರ್ಮ್ ಕೊಡುವಾಗ ನನ್ನ ಅಜ್ಜಿನ ನೆನೆಸ್ಕೊಂಡು ಸ್ಮರಿಸ್ಕೊಂಡು ಅವ್ರ ಮಾರ್ಗದರ್ಶನಂತೆ ಇವತ್ತು ಮಾಡಿದ್ದೇವೆ. ಒಂದು ಗುರಿ ತಲುಪಬೇಕಾದ್ರೆ ಗುರು ಇಲ್ಲದೆ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಗುರು, ಆ ಪೀಠಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ನಾನು ನಮ್ಮ ನಾಯಕರುಗಳೆಲ್ಲ ಕೇಳ್ತಾ ಇದ್ರು ನನಗೂ ನಾವು ಶಾರ್ಟೇಜ್ ಆಗೋಯ್ತೀವಿ, ಇಂಡಿಪೆಂಡೆಂಟ್ ಕರ್ಕೋಬೇಕು, ಅವ್ರ ಹತ್ರ ಮಾತಾಡಬೇಕು, ದಳದವ್ರ ಹತ್ರ ಮಾತಾಡಬೇಕು ಅಂತ ಕೆಲವೆಲ್ಲ ನನಗೆ ರೇಗಿಸ್ತಾ ಇದ್ರು. ಏನು ತಲೆ ಕೆಡಿಸ್ಕೋಬೇಡಿ, ನಮ್ಮ ನಂಬರ್ ನಮ್ಗೆ ಬರ್ತದೆ, ನನ್ನ ಆತ್ಮವಿಶ್ವಾಸ ಇದೆ. ಸೊ ಇವತ್ತು ಬಹಳ ಸಂತೋಷದಿಂದ ಇದು ಒಂದು ಗುರು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಆ ಗುರಿ ತಲುಪಕ್ಕೆ ಏನು ಬೇಕೋ ಆ ಗುರು ನಮಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಡ್ತಾರೆ. ಮುಂದೆನೂ ಕೂಡ ನಾವೆಲ್ಲ ಸೇರಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ಅವ್ರು ಏನು ಹೇಳಿದ್ರು ನಾವು ಕೇಳ್ತೀವಿ. ನಾವು ಏನೇ ಹೇಳಲಿ, ಅವ್ರೇನು ಹೇಳಿದ್ರು ನಾವು ಕೇಳ್ತೀವಿ. ಇಷ್ಟೇ ವಿಚಾರ. ಪೀಠದ ಆಶೀರ್ವಾದದಿಂದ ಮುಂದಿನ ಗುರಿ ತಲುಪ್ತಾರೆ. ಇನ್ನು ನೋಡಪ್ಪ, ನನ್ನ ಪೀಠದ ಸಂಬಂಧ ಇವತ್ತಲ್ಲ, ನಾವು ಸುಮಾರು 18-19 ವರ್ಷದಿಂದ ನೋಡಿ ನಾವು ಅವ್ರನ್ನ ನಂಬಿ ಬಂದಿದ್ದೀವಿ. ಅವ್ರು ನಮ್ಮ ಮಾರ್ಗದರ್ಶನ ಕೊಟ್ಟವ್ರೆ, ಯಶಸ್ಸಾಗಿದ್ದೀವಿ, ಮಾನಸಿಕವಾಗಿ ಶಕ್ತಿ ಕೊಟ್ಟಿದ್ದಾರೆ, ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಅಂತಸ್ತು ಕೊಟ್ಟಿದ್ದಾರೆ, ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಏನೇನು ಕೇಳಿದ್ದೀನಿ ಎಲ್ಲ ಕೊಡಿ. ಇನ್ನು ನಾನು ಅವ್ರ ಮಾತು ಮೂರ್ನಾಲ್ಕು ಕೇಳಿಲ್ಲ. ಈಗ ಟಿಕೆಟ್ ಹಂಚಿ ಹೋಗು ಒಂದು 8-10-15 ಟಿಕೆಟ್ನ ಅವ್ರ ವಿರುದ್ಧವಾಗಿ ಟಿಕೆಟ್ ಗಳೆಲ್ಲ ಹೇಳಕ್ ನಾನು ತಯಾರಿಲ್ಲ. ಸೊ ಹಂಗೆ ಒಂದು ದೊಡ್ಡ ಶಕ್ತಿ ನಮಗೆ ನಾವು ಪಡ್ಕೊಂಡಿದ್ದೀವಿ, ನಾವು ನಡ್ಕೋತಾ ಇದ್ದೀವಿ. ಅವ್ರು ನಮ್ಮ ಕೈಲಿ ಏನೇನು ಬೇಕೋ ಸಮಾಜಕ್ಕೆ ಒಳ್ಳೇದು ಮಾಡಿಸ್ತಾ ಇದ್ದಾರೆ. ನಮ್ಕಿನ್ನ ಸಮಾಜಕ್ಕೆ ಏನು ಒಳ್ಳೇದಾಗಬೇಕೋ ಅದನ್ನು ಮಾಡಿಸ್ತಾ ಇದ್ದಾರೆ. ಏನು ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನ ಆಗ್ತದೆ, ಆಮೇಲೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಲ್ಲಿ ನಾನು ಯಾವ ಅಭಿಮಾನ, ನನಗೆ ಅಭಿಮಾನಿನೂ ಬೇಡ, ಯಾರ ಅಭಿಮಾನ ಬಟ್ ಅಭಿಮಾನ ಎಲ್ಲ ಇಟ್ಕೊಂಡಿರ್ಲಿ. ಪಕ್ಷದಲ್ಲಿ ಇಷ್ಟಪಟ್ಟವರು ಈಗಾಗಲೇ ಸಿಎಂ ಆಗಿದ್ದಾರೆ, ಕಷ್ಟಪಟ್ಟವರು ಪಕ್ಷಕ್ಕಾಗಿ ಸಿಎಂ ಆಗಬೇಕು ಎನ್ನುವಂಥದ್ದು ಅಭಿಮಾನಿಗಳ ಒಂದು ಮಾತಿದೆ. ಕಷ್ಟಪಟ್ಟವರು ಒಂದ್ಸಲ ಆಗ್ಬೇಕು ಸಿಎಂ ಅನ್ನುವಂಥದ್ದು, ಇಷ್ಟಪಟ್ಟವರು ಸಿಎಂ ಆಗಿ ನಾನು ನೋಡಪ್ಪ, ನಾನು ಪಕ್ಷಕ್ಕೆ ಜವಾಬ್ದಾರಿ ತೆಗೆದುಕೊಂಡಾಗ ದಿನೇಶ್ ಗುಂಡೂರಾವ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದರು. ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಆಗ ಸೋನಿಯಾ ಗಾಂಧಿಯವರು ನನ್ನ ಕರೆದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜೈಲಲ್ಲಿರುವಾಗೆ ನನಗೆ ಬಂದು ಧೈರ್ಯವನ್ನು ತುಂಬಿದ್ದಾರೆ. ಜೈಲಿಗೆ ಒಬ್ಬ ACC ಅಧ್ಯಕ್ಷರು ಬರೋದು, ಖರ್ಗೆ ಸಾಹೇಬರು ಪಾಪ ಅವ್ರು ಬಂದರು, ಎಲ್ಲರೂ ಬಂದು ಎಲ್ಲ ಮಾಡಿ ನನಗೇನು ಶಕ್ತಿ ಕೊಡಬೇಕೆಲ್ಲ ಶಕ್ತಿ ಕೊಟ್ಟು ತುಂಬಿದ್ದಾರೆ. ಕಷ್ಟ ಕಾಲದಲ್ಲೆಲ್ಲ ನಿಂತಿದ್ದಾರೆ. ನನ್ನ ಸ್ವಂತಕ್ಕೇನು ತಪ್ಪೇನು ನಾನೇನು ಮಾಡಿಲ್ಲ. ಏನೇ ಮಾಡಿದ್ರು ಪಾರ್ಟಿಗೋಸ್ಕರ, ಇವತ್ತು ಏನೇ ಅನುಭವಿಸಿದ್ರು ಪಾರ್ಟಿಗೋಸ್ಕರ. ಹಗಲು ರಾತ್ರಿ ದುಡಿದಿದ್ದೇನೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡೋಗಿದ್ದೇನೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರದಿಂದ ಇವತ್ತು ನಾನು ಎಲ್ಲರ ಶ್ರಮದಿಂದ ಇವತ್ತು ನಮಗೆ ಬಂದಿದೆ. ಎಲ್ಲರೂ ಹೇಳ್ತಾ ಇದ್ರು ನಿನಗೂ ಸಿದ್ದರಾಮಯ್ಯನವ್ರಿಗೂ ಡಿಫ್ರೆನ್ಸಸ್ ಇದೊಂದು ಸರಿ ಮಾಡಿರ್ತಾರೆ. ಒಂದು ಸಣ್ಣ ಅಯೋಟ ಇವರು ಕೃಷ್ಣ ಬೈರೇಗೌಡರು ನಮ್ಮ ದಿನೇಶ್ ಗುಂಡೂರಾವ್ ಬಂದು ನನ್ನ ನ್ಯಾಯ ಹೇಳಿದ್ರು. ನಾನು ಒಂದಕ್ಕೂ ನಾನು ಅವಕಾಶ ಕೊಡೋಕ್ಕಿಲ್ಲ. ನಾನೇ ಸೋತಿ ತಲೆನ ಕೆಳಗಡೆ ಭೂಮಿಗೆ ಇಟ್ಬಿಟ್ಟು ನಾನು ನಡೆದಿದ್ದೀನಿ. ಅರ್ಥ ಆಯ್ತಾ? ನಮ್ಮಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯಕ್ಕೂ ಅವಕಾಶ ಕೊಡಕ್ಕೆ ಹೋಗಿಲ್ಲ. ನಾನೇ ಸೋತಿದ್ದೀನಿ, ಸೋತಿದ್ದೀವಿ, ಚೆನ್ನಾಗಿದ್ದೀವಿ, ಒಟ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿವರೆಗೆ ಆ ಒಗ್ಗಟ್ಟಿತ್ತು, ಆ ಒಗ್ಗಟ್ಟಿಗೂ ಇನ್ನು ಮುಂದೆ ಏನಾದ್ರು ಅಪ್ಪ ನಿಮ್ಗೆ ಯಾಕೆ ಅಷ್ಟೆಲ್ಲ ನೋವು?
ನಾವು ಚೆನ್ನಾಗಿದ್ರು ಇವ್ರು ನಿಮ್ಗೆ ಯಾಕೆ ನಿಮ್ಗೆ ಸಮಾಧಾನ ಅಲ್ಲ, ಇಲ್ಲ ಇಲ್ಲಿ ತನಕ ಹೈಕಮಾಂಡ್ ಡಿಸಿಷನ್ ತಗೊಂಡ್ ಬಂದಿದೆ, ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ, ಹಂಗೆ ಮುಂದಕ್ಕೂ ನಡೀತಾರೆ. ಈಗ ಅವರು ಸಮಾಧಾನ ಇತ್ತೋ ಇಲ್ಲೋ ನಾನು ಮಾಡುವಾಗ, ಈಗ ನಾನು ಮಾಡಿದ್ಮೇಲೆ ಅವ್ರು ನನ್ನ ಕೋಪರೇಷನ್ ಕೊಟ್ಟಿಲ್ವಾ? ಮಾಡಿದ್ರು. ನನಗೆ ನಾನು ಅವ್ರಿಗೆ ಮಾಡಿದಾಗ ನಾನು ಮಂತ್ರಿ ಇಲ್ಲದೆ ಹೋದಾಗ ನಾನು ತಾಳ್ಮೆಯಿಂದ ಇರ್ಲಿಲ್ವಾ? ಯಾವ್ದು ತೊಂದ್ರೆ ಇಲ್ರಪ್ಪ. ಯಾಕೆ ಪ್ರಮಾಣವಚನ ಯಾವಾಗ ಸರ್? ಪ್ರಮಾಣವಚನ ಸರ್ಕಾರ ನಮ್ಮ ಪೀಠ ಏನ್ ಹೇಳ್ತದೆ ಹಂಗೆ ಕೇಳ್ತೀವಿ. ನೋಡಿ, ಸರ್ಕಾರ ಯಾವತ್ತು ಅಸ್ತಿತ್ವಕ್ಕೆ ಬರುತ್ತೆ? ಅಸ್ತಿತ್ವಕ್ಕೆ ಯಾವತ್ತು ಬರುತ್ತೆ? ನೋಡಿ, ನಾವೆಲ್ಲ ಇವತ್ತು ನಾವು ಮಂಡ್ಯ ಜಿಲ್ಲೆ ಎಲ್ಲ ಶಾಸಕರು ಬಂದಿದ್ದಾರೆ, ಜೊತೆಗೆ ಸ್ಥಳೀಯ ಶಾಸಕರು ಸದಾಕ್ಷಿ ಇದ್ದಾರೆ, ಗೋಪಾಲ್ ಕೃಷ್ಣ ಇದ್ದಾರೆ, ನಮ್ಮ ಬೇಲೂರು ಎಲ್ಲ ಕೂಡ ನಾವೆಲ್ಲ ಆಕಸ್ಮಿಕವಾಗಿ ನೋಡಿ ಒಂದೇ ಪ್ಲಾಂಡ್ ಅಲ್ಲ, ಇದು ಪ್ಲಾಂಡ್ ಅಲ್ಲ, ಅನ್ಪ್ಲಾನ್ಡ್ ಕೋಇನ್ಸಿಡೆಂಟ್ ಎಲ್ಲರಿಗೂ ಇಲ್ಲಿ ಬರಲೇಬೇಕು ಅಂತ ನಮಗೆ ದಾರ ಹಾಕಿ ಹಿಡಿತಾ ಇತ್ತು. ಸೊ ನಿನ್ನೆ ನಮ್ಮ ಕೈಲಿ ಆಗಲಿಲ್ಲ. ನನಗೂ ಸ್ವಲ್ಪ ಆರೋಗ್ಯ ಈಗೂ ಸರಿಯಿಲ್ಲ, ಆದರೂ ನಾನು ಬಂದಿದ್ದೀನಿ. ಇಂಥ ಒಂದು ದೊಡ್ಡ ಗುರುಪೀಠ ನಮಗೆ ಸಿಕ್ಕಿರೋದು ನಮಗೆಲ್ಲ ಒಂದು ಭಾಗ್ಯ. ಆ ಭಾಗ್ಯದಲ್ಲಿ, ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ನಿಮಗೂ ಗೊತ್ತಿದೆ ಇದು ಮೊದಲು ಹೆಂಗಿತ್ತು, ಈಗೇನಿದೆ ಅಂತ. ಎಷ್ಟೋ ಜನ ಚೀಫ್ ಮಿನಿಸ್ಟರ್ಸು ಇಲ್ಲಿ ಬಂದು ಹೋಗಿರೋದೆಲ್ಲ ನೀವೆಲ್ಲ ನೋಡಿದ್ದೀರಿ. ಅಜ್ಜಯ್ಯರ ಆಶೀರ್ವಾದದಿಂದ ಇನ್ನೂ ಎತ್ತರಕ್ಕೆ ಏರಿದಲೆ ನೋಡೋಣ, ನಂಬಿಕೆ ನನಗಿದೆ. ನಂಬಿಕೆ ಇದೆ. ಇದು ಒಂದು ಏನು ಬೇಕು ಆ ಗುರು ನಮಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಡ್ತಾರೆ. ಮುಂದೆನೂ ಕೂಡ ನಾವೆಲ್ಲ ಸೇರಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ಅವ್ರು ಏನು ಹೇಳಿದ್ರು ನಾವು ಕೇಳ್ತೀವಿ. ನಾವು ಏನೇ ಹೇಳಲಿ, ಅವ್ರೇನು ಹೇಳಿದ್ರು ನಾವು ಕೇಳ್ತೀವಿ. ಇಷ್ಟೇ ವಿಚಾರ. ಪೀಠದ ಆಶೀರ್ವಾದದಿಂದ ಮುಂದಿನ ಗುರಿ ತಲುಪ್ತಾರೆ. ಇನ್ನು ನೋಡಪ್ಪ, ನನ್ನ ಪೀಠದ ಸಂಬಂಧ ಪ್ಲಾಂಡ್ ಅಲ್ಲ, ಇದು ಪ್ಲಾಂಡ್ ಅಲ್ಲ, ಅನ್ಪ್ಲಾನ್ಡ್ ಕೋಇನ್ಸಿಡೆಂಟ್ ಎಲ್ಲರಿಗೂ ಇಲ್ಲಿ ಬರಲೇಬೇಕು ಅಂತ ನಮಗೆ ದಾರ ಹಾಕಿ ಹಿಡಿತಾ ಇತ್ತು. ಸೊ ನಿನ್ನೆ ನಮ್ಮ ಕೈಲಿ ಆಗಲಿಲ್ಲ. ನನಗೂ ಸ್ವಲ್ಪ ಆರೋಗ್ಯ ಈಗೂ ಸರಿಯಿಲ್ಲ, ಆದರೂ ನಾನು ಬಂದಿದ್ದೀನಿ. ಇಂಥ ಒಂದು ದೊಡ್ಡ ಗುರುಪೀಠ ನಮಗೆ ಸಿಕ್ಕಿರೋದು ನಮಗೆಲ್ಲ ಒಂದು ಭಾಗ್ಯ. ಆ ಭಾಗ್ಯದಲ್ಲಿ, ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ನಿಮಗೂ ಗೊತ್ತಿದೆ ಇದು ಮೊದಲು ಹೆಂಗಿತ್ತು, ಈಗೇನಿದೆ ಅಂತ. ಎಷ್ಟೋ ಜನ ಚೀಫ್ ಮಿನಿಸ್ಟರ್ಸು ಇಲ್ಲಿ ಬಂದು ಹೋಗಿರೋದೆಲ್ಲ ನೀವೆಲ್ಲ ನೋಡಿದ್ದೀರಿ. ಅಜ್ಜಯ್ಯರ ಆಶೀರ್ವಾದದಿಂದ ಇನ್ನೂ ಎತ್ತರಕ್ಕೆ ಏರಿದಲೆ ನೋಡೋಣ, ನಂಬಿಕೆ ನನಗಿದೆ.